ಕನ್ನಡ ಹಾಡಿಗಾಗಿ ಪ್ರೇಕ್ಷಕರು ಮಾಡಿದ ವಿನಂತಿಗೆ ಖ್ಯಾತ ಗಾಯಕ ಸೋನು ನಿಗಮ್ ನೀಡಿರುವ ಪಹಲ್ಗಾಮ್ನಲ್ಲಿ ಭಯೋತ್ಪಾದನೆ ದಾಳಿ ನಡೆದಿತ್ತು ಇದಕ್ಕಾಗಿಯೇ ಎಂಬ ಹೇಳಿಕೆ ವಿರುದ್ಧ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ಶಿವರಾಜ್ ಕೆಆರ್ ಪೇಟೆ ಸೋನು ನಿಗಮ್ ಅವರ ಬಗ್ಗೆ ಬೇಸರವೊಂದನ್ನು ವ್ಯಕ್ತಪಡಿಸಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಡಿಯರ್ ಸೋನು, ನೀವು ಹಾಡಿದ ಕನ್ನಡ ಹಾಡನ್ನು ಮೊದಲ ಬಾರಿಗೆ ಕೇಳಿ ಗುನುಗಿದ್ದು ಯಾವಾಗಲೂ ಗೊತ್ತಿಲ್ಲ. ಆದರೆ ಆಗಿನಿಂದಲೂ ನಾನು ನಿಮ್ಮ ಅಭಿಮಾನಿ. ಹಾಡು ಹೇಗೆ ಇರಲಿ, ಅದು ಸೋನು ನಿಗಮ್ ಹಾಡಿರೋದು ಎಂದ ಕೂಡಲೇ ಅದು ತುಂಬಾ ಒಳ್ಳೆಯ ಹಾಡೇ ಆಗಿರುತ್ತದೆ ಎಂದು ನಂಬಿದ್ದವನು. ಇದೇ ರೀತಿ ಕನ್ನಡ ಚಿತ್ರರಂಗದ ಬಹುಪಾಲು ಜನರು ನಂಬಿದ್ದರು. ಅದು ನಿಜ ಕೂಡ. ಆ ನಂಬಿಕೆಯಿಂದಲೇ ಸಿನಿಮಾದಲ್ಲಿ ಬರುವ ಬಹುಮುಖ್ಯ ಹಾಡನ್ನ ಸೋನು ಕಂಠದಲ್ಲೇ ಹಾಡಿಸಬೇಕೆಂದು ಚಿತ್ರತಂಡಗಳು ಆಸೆ ಪಡುತ್ತಿದ್ದರು. ನಾನು ಅಭಿನಯಿಸಿದ ನಾನು ಮತ್ತು ಗುಂಡ ಸಿನಿಮಾದ ಟೈಟಲ್ ಸಾಂಗ್ ಅನ್ನು ನಿಮ್ಮಿಂದಲೇ ಹಾಡಿಸಬೇಕು ಎಂದು ಹಠ ತೊಟ್ಟು ಹಾಡಿಸಿದ್ದೆವು. ನೀವು ಹಾಡಿದ ಕನ್ನಡ ಹಾಡುಗಳು ನಮಗೆ ಉಸಿರು. ಆದರೆ ನಿಮಗೆ ಅವು ಬರೀ ರಾಗಬದ್ಧವಾಗಿ ಹೊರಡುವ ಶಬ್ದಗಳಷ್ಟೇ. ನಿಮ್ಮೊಳಗೆ ಆ ಶಬ್ದಗಳ ಬಗ್ಗೆ ಅನುರಾಗವೂ ಇಲ್ಲ, ಅಭಿಮಾನವೂ ಇಲ್ಲ ಎಂಬ ಕಹಿ ಸತ್ಯ ಅರ್ಥವಾಗುತ್ತೆ. ಆದರೆ ಈ ಕ್ಷಣಕ್ಕೆ ಸತ್ಯವೊಂದು ಅರ್ಥವಾಗುತ್ತಿದೆ. ನೀವು ಹಾಡಿದ ಕನ್ನಡ ಹಾಡುಗಳು ನಮಗೆ ಉಸಿರು. ಆದರೆ ನಿಮಗೆ ಅವು ಬರೀ ರಾಗಬದ್ಧವಾಗಿ ಹೊರಡುವ ಶಬ್ದಗಳಷ್ಟೇ. ನಿಮ್ಮೊಳಗೆ ಆ ಶಬ್ದಗಳ ಬಗ್ಗೆ ಅನುರಾಗವೂ ಇಲ್ಲ, ಅಭಿಮಾನವೂ ಇಲ್ಲ ಎಂಬ ಕಹಿ ಸತ್ಯ ಈಗ ನಮಗೆ ಅರ್ಥವಾಗುತ್ತಿದೆ. ಕನ್ನಡಿಗರನ್ನ ಕೆಣಕುವವರಿಗೇನು ಬರವಿಲ್ಲ, ಅವರಿಗೆಲ್ಲ ಒಳ್ಳೆಯದಾಗಲಿ. ಆದರೆ ನೀವು ನೋಯಿಸಿದ್ದೀರಿ. ನಿಮ್ಮನ್ನು ಪ್ರೀತಿಸಿದ ಪ್ರತಿ ಕನ್ನಡಿಗನನ್ನು ನೋಯಿಸಿದ್ದೀರಿ. ನೀವು ಹಾಡಿದ ಹಾಡುಗಳನ್ನ ಮತ್ತೆ ಕೇಳುವುದಿಲ್ಲ ಎಂಬ ಸುಳ್ಳನ್ನು ಹೇಳಲಾರೆ. ಆದರೆ ಇನ್ನು ಮುಂದೆ ನಿಮ್ಮ ಧ್ವನಿ ಕೇಳಿದಾಗಲೆಲ್ಲ ಕನ್ನಡಿಗರನ್ನ ನೀವು ನೋಡಿದ ರೀತಿ, ಅಭಿಮಾನಿಸಿದ ರೀತಿ ತಲೆಯಲ್ಲಿ ಉಳಿಯಲಿದೆ. ಇಂತಹ ಪರಪುಟ್ಟರನ್ನ ಬೆಳೆಸಿ ನಮಗೆ ನಾವೇ ಎರಡನೇ ದರ್ಜೆಯವರು ಅನ್ನಿಸಿಕೊಳ್ಳೋ ಬದಲು ನಮ್ಮವರೇ ಅರ್ಥಗರ್ಭಿತವಾಗಿ ಅನುಭವಿಸಿ ಹಾಡನ್ನು ಕನ್ನಡಿಗರನ್ನ ಪ್ರೀತಿಸೋಣ. ಧನ್ಯವಾದಗಳು ಎಂದು ಬರೆದುಕೊಂಡಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.